ಮುಖ್ಯಮಂತ್ರಿಗಳನ್ನು ಹೈಕಮಾಂಡ್ನವರು ಕರೆದಿದ್ದಾರೆ. ಅಜೆಂಡಾ ನಮಗೇನು ಗೊತ್ತಿಲ್ಲ. ಮತ್ತು ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ನಾಳೆ ಸಭೆ ಇವತ್ತೇ ಬೆಳಿಗ್ಗೆ ಕರೆದಿರೋದು. ಏನು ಅಜೆಂಡಾ ನಿಮಗೇನು ನಿರೀಕ್ಷೆ ಇದೆ? ಅದು ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ರಾಜ್ಯಸಭಾ 3 ರಾಜ್ಯಸಭಾ ಸೀಟ್ಗಳು ಬರುತ್ತೆ ಕರ್ನಾಟಕಕ್ಕೆ ನಮಗೆ, ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಅದು ಕೂಡ ಚರ್ಚೆ ಆಗ್ತದೆ, ರಿಷಫಲ್ ಆಗ್ತದೆ, MLCಗಳು ಚರ್ಚೆ ಆಗ್ತದೆ. ಮತ್ತು ಮುಂದೆ ನಮ್ಮ ಈ SIR ಇದೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಕೂಡ ಸೂಚನೆಯನ್ನು ಹೌದು ಅಂತ ಹೇಳಿ ನಮಗಿನ್ನೂ ಸ್ಪಷ್ಟವಾಗಿ ಹೇಳ್ತಿದ್ದೀವಿ. ಸರ್, ಎಂತೆಂಥ ಡೆವಲಪ್ಮೆಂಟ್ ಆದಾಗಲೂ ಕೂಡ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರು ಭೇಟಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಅನ್ಸುತ್ತೆ ಸರ್ ಹೋಗ್ತಾ ಇರೋದು. ಅದಕ್ಕೆ ನಮಗೂ ಕೂಡ ಕುತೂಹಲ ಜಾಸ್ತಿ ಆಗಿದೆ. ಏನಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಎಲ್ಲಿ ಹೋಗೋದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಪ್ರತ್ಯೇಕವಾಗಿ ಹೋಗಿದರೆ ನೀವು ಹೇಳೋದು ಕರೆಕ್ಟ್ ಇದೆ, ಆದರೆ ನಾನು ಪ್ರತ್ಯೇಕವಾಗಿ ಹೋಗಿಲ್ಲ ಯಾವತ್ತೂ ಕೂಡ. ಅದರಿಂದ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ನಿರೀಕ್ಷೆ ಸರ್, ಬಿಟ್ಟರೆ ಬೇರೆ ಏನು ನಿರೀಕ್ಷೆ ವಿಚಾರಗಳಲ್ಲಿ ಯಾವುದಾದ್ರೂ ಆಗ್ಬೋದು, ಇದು ಹೇಳೋಕ್ಕಾಗಲ್ಲ. ನಾಳೆನೇ ಫೈನಲ್ ತೀರ್ಮಾನಗಳಾಗ್ಬೋದು ಸರ್. ಚರ್ಚೆ ಅಂತೂ ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನು. ಅವ್ರ ಜೊತೆಯಲ್ಲಿ ಏನು ಮಾತಾಡಿ ತೀರ್ಮಾನ ಮಾಡ್ತಾರೆ. ಸರ್, ನೀವು ಹಿಂದೆ ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ಹೇಳಿದ್ವಿ. ನಾಳೆ ಎಲ್ಲದೂ ಈಗಲೂ ಹೇಳ್ತೀನಿ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ ಅಂತೇಳಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದ್ರೆ ಭಾಳ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಬಯಸಿದ್ರು ಸರ್. ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಪಾರ್ಟಿಯಲ್ಲಿ ಕಾರ್ಯಕರ್ತರು ಇರ್ಬೋದು. ಈ ಗೊಂದಲಗಳಿಗೆ ತೆರೆ ಬೀಳ್ಬೋದು ಸರ್? ಅಲ್ಲ, ಯಾವುದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಅದಾದಮೇಲೆ ನೋಡೋಣ. ನಾವು ತೆರೆ ಬೀಳಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆ ರೀತಿ ಆದರೆ ಭಾಳ ಒಳ್ಳೆಯದು. ಮನವಿ ಅಂತೂ ಮಾಡ್ತಿರಲ್ಲ ಸರ್? ಹೌದು, ಮನವಿ ಅಂತೂ ಮಾಡ್ತೀವಿ. ಎಲ್ರಿಗೂ ಆಹ್ವಾನ ಬಂತು, CMಗೆ ಆಹ್ವಾನ ಬಂತು ನಿನ್ನೆ. DK ಶಿವರಿಗೆ ಇವತ್ತು ಮಧ್ಯಾಹ್ನ ಆಹ್ವಾನ ಬಂತು. ಯಾಕಷ್ಟು ವಿಳಂಬ? ಏನಿದ್ರೆ ಹಿಂದೆ ಉದ್ದೇಶ? ಏನಿರಲಿಕ್ಕಿಲ್ಲ. ಅವರಿಗೆ ಬೇರೆ ಸಮಯ ಕೊಡಬೇಕಲ್ಲ. ಅಧ್ಯಕ್ಷರಿಗೆ ಬೇರೆ ಸಮಯ ಕೊಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇರೆ ಸಮಯ. ಇದು ಪ್ರತ್ಯೇಕ ಮೀಟಿಂಗ್ ಅಥವಾ ಎಲ್ಲ ಒಟ್ಟಿಗೆ ಇರ್ತಾರೆ ಸರ್? CM DC ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ.